ಅದ್ಯಾವುದೋ ಒಂದು ಸೀರಿಯಲ್ ಹೇಳಿದ್ಮೇಲೆ ಯಾವ್ದು ಸೀರಿಯಲ್ ಇಲ್ಲ ಮಾಡಿದ ಅನ್ಸುತ್ತೆ. ಬೇಕಾದ್ರೆ ಸೀರಿಯಲ್ ಜಾಸ್ತಿ ಇದನ್ನು ತೋರಿಸ್ತಾ ಇದ್ರು. ಬೇರೆ ಬೇರೆ ಸಣ್ಣ ಮಾಡ್ತಿದ್ದೆ ಲೇಕಿ ಬೇಗ ಆರಾಮಾಗು ಲೇಕಿ ನನ್ನ ದೊರಸಾನಿ ನನ್ನ ಮನಸ್ಸಿ ಗೈಸ್ ನಾವೆಲ್ಲ ಎಲ್ಲಿಗೆ ಹೋಗ್ತೀವಿ ನೋಡ್ರಿ ನೋಡ್ರಿ ಮನುಷ್ಯ ಈ 2 ಹೀರೋಯಿನ್ ಮುಂದೆ ನಾವೆಲ್ಲ ಬಚ್ಚಾಗಳಲ್ಲಿ ಈ ಹೀರೋಯಿನ್ ಮುಂದೆ ಅಂತೂ ನಾವು ಇನ್ನು ಚಿಕ್ಕವರು. ಬಚ್ಚ ಅಂದರೆ ಬಚ್ಚ ಹೇಳಲ್ಲ, ಎಲ್ಲ ಗೊತ್ತಾಗ್ತೈತೆ ಬಿಡಪ್ಪ. ಗೈಸ್ ಹತ್ತು ಕಡೆ ಹೋಗ್ಬೇಕಿತ್ತಂತೆ, ಈ ಕಡೆನೇ ಹೋಗಿ ಕೇಳ್ತಾ ಇದ್ದೀವಿ. ನಾವಿವಾಗ ಏನಂತಂದರೆ ಎಲ್ಲಿದ್ದೀವಿ, ಗುಟ್ಟಳ್ಳಿ ಅಲ್ಲಿದ್ದೀವಿ. ಇಲ್ಲ ಹತ್ರನೇ ನಮ್ಮ ಪೀಚೆ ಹತ್ರಕ್ಕೆ ಹತ್ರನೇ. ಮತ್ತು ಇವತ್ತು ಬ್ಯಾಂಗ್ಳೂರು ಪ್ಯಾಲೇಸ್ ನೋಡ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದೆಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ಲಿ ಸೆನ್ಸರ್. ನಾವು ಬಂದಿದ ತಕ್ಷಣ ಇದು ಅಷ್ಟೇ ಸೆನ್ಸರೇ ಚೆನ್ನಾಗಿದೆ. ಜನಕ್ಕೆ ಎಷ್ಟು ಕಷ್ಟ ತಪ್ಪಿಸ್ಬೋದು ಅಷ್ಟೆಲ್ಲ ಕಷ್ಟ ತಪ್ಪಿಸ್ಬಿಡ್ತಾವ್ರೆ. ಸೋಂಬೇರಿಗಳು ಮಾಡ್ತಾ ಇದ್ದಾರೆ. ಗೈಸ್ ಹತ್ತೋದಕ್ಕೆ ಮಾತ್ರ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಆ ವೈಟ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳಲ್ಲ ಅಮ್ಮ ಹೋಗಿದ್ದಾಳೆ. ಹೋಗಿರೋದನ್ನ ಏನು ಹೇಳಕ್ಕೆ ಅಲ್ಲ, ಇದನ್ನ ಹೇಳು. ಅದರಲ್ಲಿ ಏನೇನೋ ಕೇಳ್ತವ್ರಲ್ಲ, ಆ ಆಟೋದವ್ರನ್ನ ಕೇಳಿದ್ರೆ ಏನು ನಂಬರು ಎಷ್ಟು ನಂಬರು ಅಂತವ್ರು. ಗೈಸ್ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅದಕ್ಕೆ ಹಂಗಾಗಿ ಗೊತ್ತಾಗ್ತಾ ಇಲ್ಲ ನಮಗೆ. ಗೈಸ್ ಬಂದ ಇಷ್ಟು ಅಲ್ಲಿವರೆಗೂನಾದರೂ ಬಿಡ್ತಾರೆ ಅಂತ ಅಂದ್ಕೊಂಡ್ವಿ. ಅಲ್ಲಿವರೆಗೂ ಇಲ್ಲ, ಇಲ್ಲೇ ಟಿಕೆಟ್ ತೊಗೋಬೇಕು. ತುಂಬ ಏನೂ ಇಲ್ವಂತೆ ಆಟೋದಲ್ಲಿ ಬರೋರು ಹೇಳೋದು, ಅದರಲ್ಲಿ ಏನೂ ಇಲ್ಲ. ಬಟ್ ಟಿಕೆಟ್ ತುಂಬ ಕಾಸ್ಟ್ಲಿ ಇದೆ. ಸೊ ಅದಕ್ಕೆ ನಾವು ಹೋಗೋದು ಬೇಡ ಅಂತ ಹೇಳಿ. ಆ್ಯಕ್ಚುಲಿ ಒಳಗಡೆ ನೋಡೋಕ್ಕೆ ಚೆನ್ನಾಗಿದೆ ಪ್ಯಾಲೇಸ್. ಬಟ್ ಏನು ಗೊತ್ತಾ, ಒಳಗಡೆ ಹೋದ್ರೆ ನೀನು ಫೋಟೋಸ್ ತೊಗೊಳಕ್ಕೆ ಅಲೋಡ್ ಮಾಡಲ್ಲ ನಾವು. ನಮಗೆ ಅದೇ ಇಂಪಾರ್ಟೆಂಟ್ ಗೈಸ್. ಕ್ಯಾಮ್ರಾ ಓಪನ್ ಮಾಡೋಷ್ಟು ಎಲ್ಲ ಫುಲ್ ಸೆಕ್ಯೂರಿಟಿ ಬರ್ತಾನೆ ಇರ್ತಾರೆ, ಬಿಡೋದೇ ಇಲ್ಲ. ಹೌದಾ, ಚೆನ್ನಾಗಿದೆ ತಾನೇ ಇದು. ಬಿಡು ಹೋಗಲಿ ಬೇಡ. ಇದು ಅದ್ಯಾವುದೋ ಒಂದು ಸೀರಿಯಲ್ ಹೇಳಿದ್ಮೇಲೆ ಯಾವುದಾದ್ರು ಪುಟ್ಗೌರಿ ಮದುವೆ ಸೀರಿಯಲ್ ಇಲ್ಲ ಮಾಡಿದ್ದು ಅನ್ಸುತ್ತೆ. ಬೇಕಾದ್ರೆ ಸೀರಿಯಲಲ್ಲಿ ಜಾಸ್ತಿ ಇದನ್ನು ತೋರಿಸ್ತಾ ಇದ್ರು. ಸೊ ಅದಕ್ಕೆ ಹಂಗೆ ಅನ್ನಿಸ್ತು. ಮಿಸ್ ನೋಡೋಕೆ ಚೆನ್ನಾಗಿದೆ. ಸಿ ವಾ ಚೆನ್ನಾಗಿದೆ. ನಾವು ಅಟ್ಲೀಸ್ಟ್ ಅಲ್ಲಿವರೆಗೂ ಆದರೂ ಬಿಡ್ತಾರೆ ಅಂದ್ಕೊಂಡಿದ್ದು. ಏನ್ರಿ ಹುಡುಗಿರೋ ಬೇಜಾರಾಗ್ತಿಲ್ವಾ? ಅಲ್ಲಿವರೆಗೂ ನೋಡಿದ್ದೀನಲ್ಲ, ನನಗೂ ಏನು ಬೇಜಾರಾಗ್ತದೆ. ನಂಗೆ ಬೇಜಾರಾಗ್ತದೆ. ಬಿಕಾಸ್ ವಿಡಿಯೋ ಮಾಡಬೇಕಿತ್ತಲ್ಲ. ಅದು ಮೈಸೂರು ಪ್ಯಾಲೇಸು. ಅದಕ್ಕೆ ಬೆಂಗಳೂರು ಚೆನ್ನಾಗಿದೆ ಗೈಸ್. ನಾವು ನೋಡ್ದಂಗೆ ಜಡ್ಜ್ ಮಾಡಬಾರ್ದು ಗೈಸ್. ಇವಾಗ ಇಲ್ಲೆಲ್ಲ ನೋಡಿದ್ದಾಯ್ತು. ನೋಡಿ ಇವಳು ಅಕ್ಕ ಹೋಗೆಲ್ಲ ನೋಡ್ಕೊಂಬಂದವಳೆ. ಚೆನ್ನಾಗಿ ಕಾಣ್ತಿದ್ಯಾ ಕಣೆ ಮನಿ. ಇವಳು ನೋಡ್ರಿ ಯಾರು ಹೇಳ್ರಿ, ಅದು ಎಂಥದೋ ಕೋಟ್ಯಾಧೀಶ್ವರರ ಒಬ್ಬರೇ ಮಗಳು ಅಂತಾರಲ್ಲ ಹಂಗೆ ಇವಳು ನೋಡೆ. ಚೆನ್ನಾಗಿ ಕಾಣ್ತಿದ್ಯಾ ಬೇಕಾರೆ ತೆಗಿ ಕೈ. ಓ ಇದ್ಯಾವುದಪ್ಪ ಅದು ಏನಕ್ಕಂತ ತೋರಿಸೋದ್ರೆ ಲಿಪ್ಸ್ಟಿಕ್ ಹಚ್ಚೋಳದ ವೇಸ್ಟ್ ಆಗ್ಬಾರ್ದು ಕಾಣ್ಲಿನ್ಬಿಟ್ಟು ಲಿಪ್ಸ್ಟಿಕ್ ತೋರಿಸೋಳೆ ಗೈಸ್. ನಾನು ವಿಡಿಯೋ ಮಾಡಿ ಅಂದರೆ ಎಷ್ಟು ಪ್ಲೇಸ್ ನೋಡೋಕ್ಕಾಗುತ್ತೋ ಅಷ್ಟು ಪ್ಲೇಸ್ ನೋಡೋದು. ಬಿಕಾಸ್ ಇನ್ನೊಂದು 6 days ಇರ್ತೀವಿ ಅಂತ ಅಂದ್ಬಿಟ್ಟು ಬಂದಿದ್ದು. ಬಟ್ ಈ ಪ್ಲೇಸ್ ಒಳಗಡೆಗೆ ಹೋಗೋಕ್ಕೆ ಎಷ್ಟು 300. ಬಟ್ ನನಗಲ್ಲಿ ತೋರಿಸಿದ್ದು 450 ಏನೋ ಸಮಥಿಂಗ್ ತೋರಿಸ್ತು ಆನ್ಲೈನಲ್ಲಿ. ಅದಕ್ಕೆ ಸುಮ್ಮನೆ ಏನಕ್ಕೆ ಅಷ್ಟೊಂದು ಅಂತ ಅಂದ್ಕೊಂಡು ಏನಿರಲ್ಲ ಗೈಸ್. ಒಂದು ಫೋಟೋ ತೊಗೊಳಂಗಿಲ್ವಂತೆ, ವಿಡಿಯೋ ಮಾಡ್ಕೊಳಂಗಿಲ್ವಂತೆ. ಬಟ್ ನೋಡೋಕ್ಕೆ ಚೆನ್ನಾಗಿದೆ ಒಳಗಡೆ. ಇದು ನಮಗೆ ಅದೇ ಇಂಪಾರ್ಟೆಂಟ್ ಅಲ್ವಾ? ಅದೇ ಇಲ್ಲ ಅಂತಂದ್ಮೇಲೆ ನೋಡಿ ಏನು ಪ್ರಯೋಜನ. ನಾನು ಬಂದು ಎಷ್ಟೇ ಡಿಸ್ಕ್ರೈಬ್ ಮಾಡಿದ್ರು ಅದನ್ನು ವಿಡಿಯೋ ಮಾಡಿ ತೋರಿಸಿದಷ್ಟು ಫೀಲ್ ಆಗಲ್ವಲ್ಲ. ಸೊ ಹಾಗಾಗಿ ಇವಾಗ ಇನ್ನು ಬೇರೆ ಪ್ಲೇಸಸ್ನ ನೋಡೋಕೆ ಹೋಗುವ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಇವಾಗ ಮಲ ಫಿಶ್ ಆಗಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಅಷ್ಟೇ. ಸದ್ಯಕ್ಕೆ ಇವಾಗ ಅದೆರಡು ತಲೆಯಲ್ಲಿರೋದು. ಆಮೇಲೆ ಹೆಂಗೆ ತಲೆ ಓಡುತ್ತೋ ಹಂಗಾಗಿ ಹೇಳೆ ಊಟ ಮಾಡೋಕ್ಕೆ ಬಿಟ್ಟಿದ್ದೀನಿ. ಲೆಗಿ ಸಕ್ಕದಾಗಿ ಬರ್ತಿದೆಯಾ ಲೆಗಿ.
ಅದಕ್ಕೆಲ್ಲ ಏನು ನೋಡೆ ಅಯ್ಯಯ್ಯಯ್ಯೋ ಮನೆಗೆ ಚೆನ್ನಾಗಿ ಬರ್ತಿದ್ದೀರಾ ಕಣ್ರೆ. ನೀನು ಚೆನ್ನಾಗಿ ಬರ್ತಿದ್ಯಲ್ಲ ನೋಡು, ಸಕ್ಕದಾಗಿ ಬರ್ತೈತೆ. ನಾನು ಬೇಡ ಬಿಡಿ, ಯಾಕೆ ಸಣ್ಣ ಸಣ್ಣಗಳಿಗೆ ಹೊಡಿತಾಕಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನ? ಮಸ್ತ್. ಇದೊಂದು ಪೀಸು, ಕ್ಯಾಮ್ರಾ ಇಟ್ಕೊಂಡಿರೋದೊಂದು ಪೀಸು. ಇಲ್ಲಿ ನಿಂತ್ಕೊಂಡಿರ್ತೀನಿ, ಇನ್ನು ಮುಂದಕ್ಕೆ ಬರ್ತೀನಿ. ಅದೇ ಇದಕ್ಕೆ ಈ ವಿಡಿಯೋಗೆ ಇದನ್ನ ಹಾಕಿ ಮಾಡ್ತೀನಿ. ಇಲ್ಲ, ಈ ಕಡೆ ಇಲ್ಲಿ ನಿಂತ್ಕೊಂಬನಿ, ಇಲ್ಲೋಗಿ ಹಿಂದಕ್ಕೆ ಹೋಗು. ಬ್ಯಾಕ್ ಗ್ರೌಂಡ್ ಚೆನ್ನಾಗೈತಾ ಅಂದರೆ ತಿರ್ಗು, ಈ ಕಡೆ ಚೆನ್ನಾಗಿ ಬರ್ತೈತಿ ಇದಕ್ಕಿಂತ. ಗೈಸ್, ಇಲ್ಲಿ KR ಮಾರ್ಕೆಟ್ ಹತ್ರ ಬಂದ್ಬಿಟ್ಟು ಫುಡ್ ಸ್ಟ್ರೀಟ್ ಹೋಗೋಣ, ವಿವಿಪುರಂ ಹೋಗೋಣ ಅಂತಂದ್ಬಿಟ್ಟು ಆಟೋ ಬುಕ್ ಮಾಡ್ತಾ ಇದ್ವಿ. ಫೋನಲ್ಲೂ ಆಗ್ತಾಯಿಲ್ಲ, ಇವ್ರ ಫೋನಲ್ಲೂ ಆಗ್ತಾಯಿಲ್ಲ. ನನ್ನ ಫೋನಲ್ಲಂತೂ 7% ಇದೆ ಚಾರ್ಜು, ಸೊ ಅದಕ್ಕೆ ನಾನು ಮಾಡೋಕ್ಕಿಲ್ಲ ಅಷ್ಟು. ಎಷ್ಟು ಜನ ನೋಡಿ ಅಪ್ಪ. ಇಲ್ಲಿ ಸುಮ್ಮನೆ ಹಿಡ್ಕೊಂಡು ಬರ್ತೀನಿ. ಚೆನ್ನಾಯ್ತಲ್ವಾ ಗೈಸ್? ಫೈನಲಿ ಅಂತೂ ಇಂತೂ ತುಂಬ ಕತ್ಲಾದ ಮೇಲೆ ಸರಿ ಕಡೆ ಅಲ್ಲೇ ಇಲ್ಲಿ ತಿನ್ಕೊಂಡು ಹೋಗ್ಬಿಡೋದಾ? ಅದು ಇನ್ನೇನು ಮತ್ತೆ ಬರ್ತೀಯಾ? ನೋಡ್ಕೊಂಬಿಡೋಣ ಇನ್ನೊಂದು ಸ್ವಲ್ಪ. ಗೈಸ್, ಏನೇನೇನೇನೋ ಚೇಂಜ್ ಆಗ್ಬಿಡ್ತು. ನಾನು ಒಂದು ದಹಿಪುರಿ, ನೀನೇನು ಗೋಬಿ ಮಂಚೂರಿ, ಇವಳು ಗೋಬಿ ಮಂಚೂರಿ, ಇವಳು ವೆಜ್ ಮೋಮೋಸ್, ನಾನೇನು ದಹಿಪುರಿ. ಗೈಸ್ ನೋಡಿ ಗೈಸ್, ಎಷ್ಟೆಲ್ಲ ಫುಡ್ ಐಟಮ್ಸ್. ಇದೆಲ್ಲ ನೋಡ್ಬಿಟ್ಟು ಬಂದ್ಬಿಟ್ಟು 200 ಆಗಿದೆ. ಇದೆಲ್ಲ ನೋಡ್ಬಿಟ್ಟು ಬಂದು ನಾನು ದಹಿಪುರಿ ತಿಂತಾ ಇದ್ದೀನಿ. ಮುಂದೆ ಏನಾದರೂ ತಿನ್ನೋಣ ಅಂತ, ಒಂದೊಂದಾದ್ರೂ ಒಂದೊಂದು ಟ್ರೈ ಮಾಡುವ ಅಂತ ಅಂದ್ಬಿಟ್ಟು. ಗೈಸ್, ನಂದು ದಹಿಪುರಿ ರೆಡಿ ಆಗ್ತಾ ಇದೆ. ಎಸ್, ಏಕೆ ಅದ್ರಲ್ಲಿ ಮೊಸರು ಇರುತ್ತೆ ಅಂತಲೇ ಇಷ್ಟಪಟ್ಟು ತೊಗೊಂಡಿದ್ದೆ. ಕೂಲಾಗಿರ್ಬೇಕು, ಕೂಲಾಗಿರಲಿ. ಆಯ್ತಾಯ್ತು, ತಿಂತೀನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಂದು ಎರಡು ಇಷ್ಟ, ನಂದು ಅಲ್ಲ, ಇದು ದಹಿಪುರಿ ಥರನೇ ಇಲ್ಲ, ಬೇರೆ ಥರ ಇದೆ. ಅದರಲ್ಲಿ ಏನು ಆಗ್ತಾನೆ ಇಲ್ಲ. ಬಟ್ ಇದು ನನಗೆ ಇದು ಇಷ್ಟ ಆಯಿತು. ಏನೇಳು ಮೊಮೋಸ್ ಮಂಚೂರಿಯನ್ನು ತಾನೇ, ರೆಡ್ಗೆ ಕಬಾಬ್ ಥರ ಆಯಿತು ಅಂತ. ಆ್ಯಂಡ್ ಇದು ನೋಡಿ ಹೆಂಗೆ ಕಟ್ಬಿಟ್ಟವ್ರೆ. ಹೆಂಗೆ ಕಟ್ಟವ್ರು ಹೇಳಿ, ನಿಂಬೆಹಣ್ಣು ಜೊತೆಗೆ ದೃಷ್ಟಿ ಅಂದರೆ ಅಂಗಡಿಗೆ ದೃಷ್ಟಿ ಆಗಬಾರ್ದು ಅಂತ ಕಟ್ಟಿರ್ತಾರಲ್ಲ ಹಂಗೆ. ಸ್ಪೂನಲ್ಲಿ ತಿನ್ನೋಕ್ಕಾಗಲ್ಲ, ಸ್ಪೂನಲ್ಲಿ. ಮೋಯೆ 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 ಮೋಯೆ. ಸ್ವೀಟ್ ಜಾಸ್ತಿ ಆಗ್ಬಿಟ್ಟಿದೆ, ಅದು ಚೆನ್ನಾಗಿ. ಊರಿಗೆ ಮುಂಚೆ ಹೇಳಿದ್ದು ಇವಳೆ ಗೋಬಿ ಮಂಚೂರಿಯನ್ ಬೇಕಂತ. ಅವಳು ಬಂದೇ ಇಲ್ಲ, ನಮ್ದಾಗಿ ಹೋಯ್ತು. ಬೇಡ ಗೈಸ್, ಇವಾಗ ಹಿಂಗೆ ತಿನ್ಬಿಡ್ತಾರೆ. ಫೋಟೋ ತಗೊಬಿಡ್ತೀನಿ ಒಂದು ಸತಿ ಎಲ್ಲಾದ್ರೂ. ಹಾಕೊಂಡಿದ್ದಕ್ಕೆ ಅವತ್ತು ನೆನ್ನೆ ಇದನ್ನ ಹಾಕ್ಬಿಟ್ಟಿದ್ದಲ್ಲ, ಹಂಗೆ ಹಾಕ್ಬಿಡ್ಯಾ. ಕರುಮ್ ಅನ್ಬೇಕು ಗೋಬಿ. ನನಗೆ ಚೆನ್ನಾಗಿಲ್ಲ ಗೋಬಿ, ಚೆನ್ನಾಗಿಲ್ಲ. ನನಗೆ ಕರುಮ್ ಅಂತ ಇರಬೇಕು ಗೋಬಿ. ಸ್ವಲ್ಪ ಸಾಸ್ ಜಾಸ್ತಿ ಹಾಕೋರಷ್ಟೇ. ಗೈಸ್ ನೋಡಿ ಗೈಸ್, ಎಷ್ಟು ಮೋನಿಶಾದು ಪೊಟೊಟೊ ಟೋಸ್ಟರ್. ಹೌದಾ? ಬಟ್ ಅದು ಚೆನ್ನಾಗಿ ಮಾಡ್ತಾರಲ್ಲ ಅಂತ. ಎಲ್ಲಿ
ಇವಳ್ದು ಬಂತಿದಾಗ ಸಾರಿ ಅದು ಬೇರೆಯವ್ರದ್ದು. ಇಲ್ಲ ಕಣೆ 2 ಪಾರ್ಸಲ್. ಎಷ್ಟು 60. ಚೆನ್ನಾಗಿದೆ ಬೈಸ್. ಆದರೆ ಖಾರ ಏನಿಲ್ಲ ಗೈಸ್, ಚೆನ್ನಾಗಿದೆ. ನಮ್ಮ ಮುಂದೆ ಏನಾದರೂ ಬೇರೆ ನೋಡಂತ ಹೋಗ್ತಾ ಇದೀವಿ. ಬರೇ ಗೈಸ್ ಇದೇನು ಏನು ಬೋಂಡ ಇದು? ಏನು ಬೋಂಡ? ಹಾಂ ರವೆ ಬೋಂಡ ಅಲ್ಲ ಅದು, ಕೋಣೆ ಬೋಂಡ ಅಲ್ಲ, ರವೆ ಬೋಂಡ ಅಂತೆ. ರವೆ ಬೋಂಡ ಅಲ್ಲ ಕಣೆ ಅದು. ಗೈಸ್ ಇಲ್ಲಿ ಬೋಂಡ ತಂದಿದ್ವಿ. ನನಗೆ ಅಕ್ಕಿ ರೊಟ್ಟಿ ತಿನ್ಬೇಕಂತ ಆಸೆ ಹುಟ್ಟಿಸಿದ್ದಾಳೆ ಇವಳು. ಇವಾಗ ಹೋಗ್ಬಿಟ್ಟು ತಿನ್ಬೇಕು. ಎಲ್ಲಿ ಎಲ್ಲ ಕೂಗ್ತಾ ಇದ್ರು ಅಕ್ಕಿ ರೊಟ್ಟಿ ತಿನ್ಬೇಕು. ಇವಳಿಗೆ ಸರಿಯಾಗಿ ಮಾಂಜ ಕೊಟ್ಟರು. ಈಗ ಸ್ಟಿಕ್ಕಿಲ್ಲಿ ಹಾಕ್ಬಿಡಿ ಅಂತ ಹೇಳೋರೆ. ಗೈಸ್ ಇವಳಿಗೆ ಅಕ್ಕಿ ರೊಟ್ಟಿ ತಗೊಂಡೋಳೆ. ಅಕ್ಕಿ ರೊಟ್ಟಿಲಿ ಪೇಪರ್ ಐತಲ್ಲ ಅದನ್ನು ಸೇರಿಸಿ ಮುಸ್ರೆ ತಿನ್ನಂಗೆ ತಿನ್ನು ಅಂತ ಕೊಡ್ತಾರೆ. ಗೈಸ್ ಏನು ಬೇಕು ಯೋಚನೆ ಮಾಡ್ತಿದ್ದೀನಿ ನೋಡಿ. ಇದು ಚೆನ್ನಾಗಿದೆ ನೋಡು. ಗೈಸ್ ಇದು ನನಗಿಷ್ಟ, ಭಾರಿ ಇಷ್ಟ. ರೆಡ್ ವೆಲ್ವೆಟ್ ನನಗೆ ಬೇಕಾದ್ರೆ ತಗೋ ನೀನು. ಬೇರೆದು ಗ್ಲಾಸ್ ಕೇಕ್ ಕೂಡ ಚೆನ್ನಾಗಿತ್ತು. ಎಲ್ಲಿದೆ ಗ್ಲಾಸ್ ಕೇಕ್? ಏನು ನೋಡ್ತಾ ಇದೀಯ? ಪೇ ಮಾಡತ್ತಾ ಬಿರಿನ? ಬೇಡವದು ಬೇರೆ ತಗೋ. ಮತ್ತೆ ಚಾಕ್ಲೇಟ್ ಓವರ್ಲೋಡೆಡ್ ಟಪ್ ಕೇಕ್ ಇದೆ ಮ್ಯಾಮ್. ಚೀಸ್ ಕೇಕ್, ತಿರಾಮಸು, ಡ್ರೀಮ್ ಕೇಕ್ ಇದೆ 140. ನೋಡು ಅದು ನೋಡಿ, ಏನು ಜೀವನದಾಗ ಎಲ್ಲ ಕಳ್ಕೊಂಬಿಟ್ಟೋಳೆ. ನಂಗೆ ಹೊರಟೋಗೋದು ಇದೆ, ಏನೂ ಇಲ್ಲ. ಓಕೆ ಗೈಸ್, ನಾವು ಇವಾಗ ನಾವು ಫುಡ್ ಸ್ಟ್ರೀಟಲ್ಲೆಲ್ಲ ತಿನ್ಕೊಂಡು ಚೆನ್ನಾಗಿ ತಿನ್ಕೊಂಡು ಇವಳಿಗೆ ಸಾಕಾಗಿಲ್ಲ ಇನ್ನೂ ತಿಂದಿರೋದು. ಅದಕ್ಕೆ ಇವ್ರದ್ದು ಯಾರ್ದು ಸಾಕಾಗಿಲ್ಲ ಅಂತಿರಲ್ಲ ನೋಡಿ. ಇದೆಲ್ಲ ಯಾರ್ದಪ್ಪ? ಇದು ಯಾರ್ದು? ಇದು ಯಾರ್ದು? ಅದನ್ನ ಬಿಟ್ಟು ಇನ್ನೊಂದು ಏನು ತೋರಿಸು. ಇದು ನಂದೆ. ಅಷ್ಟೇ ಎಲ್ಲ ಇಟ್ಕೊಂಡಿದ್ದಾಳೆ. ಬಿಕಾಸ್ ಏನಕ್ಕಂದ್ರೆ ಇವಳಿಗೆ ದೆವ್ವ ತಿನ್ನೋ ಹೊತ್ತಲ್ಲಿ ತಿಂದ ಅಭ್ಯಾಸ. ಬಿಕಾಸ್ ಇವಳು ದನ ಅಲ್ವಾ. ಇವ್ರ ಜೊತೆ ಇದ್ದೀನಲ್ಲ ಅದು. ಇವಳಿಗೆ ಗಾಲೆ ಹುಡುಗಿಗಾಲೆ ಹೊಟ್ಟೆ ತುಂಬಿಲ್ಲ ಅಂತ ಹೇಳ್ತಾ ಇದ್ದೆ. ಅಲ್ಲಿ ಕರ್ಕೊಂಡೋಗ್ತಲ್ಲ ನಡಿ ನೀನು ನಾಚಕ್ಕೆ. ನೋಡ್ದಾ ನೀನೇನು ಬಾ ಹೇಳ್ತೀನಿ ಅನ್ಕೊಂಡ. ಐಸ್ ಕ್ರೀಮ್ ಬೇರೆ ತಿನ್ಬೇಕು ನಾ ಇವತ್ತು. ಬ್ಲ್ಯಾಕ್ ಕರೆಂಟು ಇಲ್ಲ ತಗೊಂಡಲ್ಲ ಅಷ್ಟೇನಾ? ಮತ್ತೆ ಐಸ್ ಕ್ರೀಮ್ ಇಷ್ಟ ಅಂತಿದೆ. ಗೈಸ್ ಐಸ್ ಕ್ರೀಮ್ ತಗೊಂಡು ಅನ್ಕೊಂಡೆ. ಅಷ್ಟೊತ್ತಿಗೆ ಇಲ್ಲಿ ಇದನ್ನ ನೀನು ಜಸ್ಟ್ ಶಡಪ್. ಏನು ಮಾಡ್ತಾಳೆ ಗೊತ್ತಾ? ಕಾಫಿ ಕುಡಿಯೋಣ ಅಂತ ಕರ್ಕೊಂಡೋಗ್ಬಿಟ್ಟು ನನಗೆ ಕಾಫಿ ಕೊಡಿಸ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಕುಡಿಯೋದಂದ್ರೆ ಶುಂಠಿ ಕಾಫಿ ಚೆನ್ನಾಗಿರಲ್ಲ ಅಂತ ನಂಗೆ ಗೊತ್ತಿತ್ತು, ಅದಕ್ಕಿಂತ ತಗೊಳ್ಳಿಲ್ಲ. ಸೊ ಅವಳು ಕುಡಿಸ್ಬೇಕು, ಅವಳಿಗೆ ಅವಳಿಗೆ ಬಿಪಿ ಅಂತ ಬಿಪಿಸಿದ್ರೆ ನಂಗೆ ತಿತ್ತಿ ಅಂತ ತಿಕ್ಕಿ ಹಿಡಿಯುತ್ತೆ. ಮುಂಚೆ ಹಿಡ್ದೈತೆ ಬಿಡು ನಿನಗೆ. ಮಗದ್ಮೇಲೆ ಹೊಡೆದು ಬಿಡ್ತೀನಿ ಅಷ್ಟೇ. ಬಾಯ್ ಗೈಸ್. ನೀನು ಯಾರೇ ನನ್ನ ಬ್ಲಾಗಿಗೆ ಬಾಯ್ ಹೇಳ. ಆಮೇಲೆ ಸಿಗ್ತೀವಿ. ಬಾಯ್ ಗೈಸ್ ಇವಾಗ ಹೋಗ್ತೀನಿ ಗೈಸ್. ಬೇಗ ಹೋಗ್ಬಿಟ್ಟು ಫಸ್ಟ್ ಪಿ ಜಿ ಸೇರ್ಕೊಂಡ್ಬಿಡ್ಬೇಕು. ಇಲ್ಲ ತಲೆ ಕೆಟ್ಟೋಗ್ಬಿಟ್ಟೈತೆ. ಇವಳಿಂದಾನೇ ಲೇಟ್ ಆಗಿತ್ತು. ಇದನ್ನ ಬೇಕಾದ್ರೆ ಬರೆದಿಡ್ತೀನಿ ಯಾವುದಾದ್ರೂ ಪೇಪರ್. ಬರೆದ್ಬಿಡು. ಅಲ್ಲಿ ಚೀಲ ಐತಲ್ಲ ಅದ್ರ ಮೇಲೆ ಬರೆದು. ಸರಿ ಹೋಗ್ತಾ ಇದ್ದೀವಿ. ಏನು ಬೇಕು ಲೇಖನ? ಬಾಯಿ ಮುಚ್ಕೊಂಡು ಫೋನ್ ಕಟ್ ಮಾಡು ಅಂತ ಹೇಳಕ್ಕಾಗುತ್ತಾ? ಫೋಟೋಸ್ ಕಳಿಸಿ ಪ್ಲೀಸ್ ಕಳಿಸು. ಪ್ಲೀಸ್ ಕಳಿಸಿ ಅಷ್ಟೇ. ಇನ್ನೊಂದ್ಸತಿ ಕೇಳು. ಪ್ಲೀಸ್ ಕಳಿಸಿ. ನೀನು ಕೇಳೆ, ನಿನ್ಗೆ ಬೇಡವೇನೆ? ನಿನಗೆ ಮೀನು ಕಳಿಸಿ. ತಪ್ಪಾಯ್ತವಲ್ಲೇ ನಿನ್ಗೆ. ಏನಕ್ಕೆ? ಅದೇ ಅವಲೇ ನಮ್ಮ ಲೇಖನ ಬರ್ತಾಳೆ ಇಂದಲ್ಲ, ಅದು ಕೇಳು. ಲೇಖನ ಬಾಯ್ ಬಿಟ್ಟು ಅಂದಲ್ಲ ಅಷ್ಟ ಕಡೆ ಪ್ರದೇಶದ ಬರೋದು ನೀನು ಒಬ್ಳೆ ತರ. ಹೇಳು ಮತ್ತೆ ಮನೆ ಬರೀದಿಲ್ದಂಗೆ ಹೇಳ್ದಲ್ಲ. ಲೇಖನ ಜೊತೆ ಹೋಗ್ಬೇಕು. ಅವಳು ನನಗೆ ತುಮಕೂರಿಗೆ ಅವಳೇ ಏನು ಬರ್ತಿದ್ಲ ಸಂಜೆ ಹೊತ್ತು ನಾನು. ಅಯ್ಯೋ ಹೋಗಮ್ಮ, ಒಂದ್ಸತಿ ಬಂದು 100 ಮಾತಾಡ್ತಾಳೆ. ಕರ್ಕೊಂಡೋಗಮ್ಮ. ಕಾಣ್ತೋಳೆ ಅಲ್ಲ ಕಾಣ್ತೋಳೆ. ಲೇಕಿ ಬೇಗ ಆರಾಮಾಗು ಲೇಕಿ. ಒಬ್ಬನೇ ಹಿಡಿಸ್ತಾ ಇದ್ದೀನಿ. ಆಗಿದೆ ಈಗ ತಿರುಗಿಸ್ತೀನಿ ಆಟನ.
ನೀನು ತಿರುಗಿಸೋದು ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಕಬ್ಬನ ಇಡ್ಸಿದ್ರು ಸರಿ ಹೋಗ್ತಿಲ್ಲ. ಏನೋ ನೆನಪಾಗಿರ್ಬೇಕು ಗೈಸ್ ಇವಳಿಗೆ. ಅಂಥದ್ದು ನೆನಪದ್ಲಿ ಅಯ್ಯಪ್ಪ ಇದೇ ಇದು ಬೇರೆ ಬೇರೆ ಸೌಂಡ್ ಮಾಡ್ತಿದ್ಯಾ? ನಗ್ಬೇಡ ನೀನು. ಈಗ ಒಂದು ಸ್ವಲ್ಪ ಕೂಲ್ ಆಗ್ತಿದ್ದಾಳೆ ಕಬ್ಬಿಣದ ಪವರು. ಮೊಬೈಲ್ ಹೋಗುತ್ತೆ. ಇರುವೆ ಬಂದಿತ್ತು ಗೈಸ್, ಒಂದು ಅದಕ್ಕೆ ಕೊಡುತ್ತೆ ತೋರ್ಕೈನ. ಗೈಸ್ ನಾವು ಅಲ್ಲಿ ಇದನ್ನೆಲ್ಲ ತಿನ್ನಿಲ್ಲ, ಬ್ರೌನಿ ಎಲ್ಲ. ಸೊ ಅದಕ್ಕೆ ಇಲ್ಲಿ ತಿಂತಾ ಇದ್ದೀವಿ. ಬರೀ ಚಾಕ್ಲೇಟ್ ಎತ್ಕೊಂಡು ಬ್ರೌನಿನೇ ಎತ್ಕೊಂಡಿಲ್ಲ. ಇವಳು ಜಾಸ್ತಿ ಇಷ್ಟ ಚಾಕ್ಲೇಟ್ ಅಂದರೆ. ನಂಗೆ ಇಷ್ಟ ಆಗಲ್ಲ. ಕಾಫಿ 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 ಇರುತ್ತೆ. ಚೆನ್ನಾಯ್ತಾ ಗೈಸ್? ಇವಳು ಇಲ್ಲಿಗೆ ಅಕ್ಕಿ ಮತ್ತು ಅಕ್ಕಿ ರೊಟ್ಟಿ ಎತ್ಕೊಂಬಂದಿದ್ಲು. ಸೊ ಇವಾಗ ಟೇಸ್ಟ್ ಮಾಡುವ. ಅಲ್ಲೇ ತಿಂದಿದ್ರೆ ಚೆನ್ನಾಗಿರೋದು. ಬಟ್ ಇದೇನಾಗ್ಬಿಟ್ಟಿದೆ ಅಂದರೆ ಇದ್ರೆರಡು ಮಿಕ್ಸ್ ಮಾಡಲಾ? ಹೆಂಗಾದ್ರೂ ನೋಡ್ತೀನಿ. ಅಯ್ಯೋ ಇದೇನು ಇಷ್ಟು ನನಗಾಗ್ಬಿಟ್ಟಿದೆ. ಸೊ ಅದೇ ತಗೊಳೆ. ನಂಗೆ ಬೇಡ ಅಷ್ಟು, ಇದೊಂದೇ ಸಾಕು. ಚೆನ್ನಾಯ್ತಾ? ಗೈಸ್ ಅಷ್ಟೇ ಗೈಸ್, ಬಂದ್ವಿ. ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದ್ದೀವಿ. ಮಧ್ಯಾಹ್ನ ಹೋಗಿದ್ದು. ಸಿಕ್ಕಾಪಟ್ಟೆ ಓಡಾಡಿದ್ದೀವಿ. ಆ ಬಸ್ಸಲ್ಲಿ ಏನು ಜಾಸ್ತಿ ದೂರ ಇಲ್ಲ, ಇಲ್ಲೇ ಒಂದು 4-5 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಆ ರಶ್ಶು ಆ ಬಸ್ಸಲ್ಲೆಲ್ಲ ಓಡಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದು. ಇವತ್ತಂತೂ ಮಲ್ಕೊಂಡ್ರೆ ಎಂಥ ಸ್ವರ್ಗ ಬಿಡಿ. ಅಷ್ಟು ಚಂದ ನಿದ್ದೆ ಬರುತ್ತೆ. ಸೊ ಅಷ್ಟೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಲೈಕ್ ಶೇರ್ ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.